ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೆಕ್ಸ್ ಮತ್ತು ಸೆಕ್ಸ್ ರಿಲೇಟೆಡ್ ಪ್ರತಿಯೊಂದು ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ತಾವು ನಮ್ಮ ರೆಗ್ಯುಲರ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದ್ದರೆ ತಮಗೆ ಗೊತ್ತು ನಾನು ಯಾವ ವಿಷಯ ಮೇಲೆ ಮಾತಾಡ್ತೀನಿ ಅಂತ. ಅದರಲ್ಲಿನೇ ಇವತ್ತೊಂದು ವಿಷಯ ಏನಂದರೆ ಅಫ್ರೋಡಿಯಸ್ ಟ್ರೀಟ್ಮೆಂಟ್ ಅಥವಾ ಕಾಮೋತ್ತೇಜಕ ಚಿಕಿತ್ಸೆ. ಕಾಮನ ಜಾಸ್ತಿ ಹೇಗೆ ಮಾಡಬೇಕು? ಹಳೇ ಪುರಾತನ ಕಾಲದಿಂದ ಇದು ನಡೀತಾ ಇದೆ. ಜನರಿಗೆ ಲೈಫ್ನಲ್ಲಿ ಸ್ಪೆಷಲಿ ಸೆಕ್ಸ್ನಲ್ಲಿ ಸಮಾಧಾನ ಇಲ್ಲ. ಯಾರಿಗೆ 2 ನಿಮಿಷ ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಇರುತ್ತೆ, ಅವ ಏನು ಮಾಡ್ತಾನೆ, ಬರ್ತಾ 5 ನಿಮಿಷ ಅಂತ ಡಿಸೈರ್ ಆಗುತ್ತೆ. ಯಾರಿಗೆ 5 ನಿಮಿಷ ಆಲ್ರೆಡಿ ಆಗ್ತಾ ಇದೆ, ಅವನು 10 ನಿಮಿಷ ಬಗ್ಗೆ ಯೋಚನೆ ಮಾಡ್ತಾನೆ. ಯಾರಿಗೆ 10 ನಿಮಿಷ ಆಲ್ರೆಡಿ ಆಗ್ತಾ ಇದೆ, ಅವನು 20 ನಿಮಿಷ ಅಂತ ಅನಿಸ್ತಾನೆ. ಯಾರಿಗೆ 20 ನಿಮಿಷ ಇದೆ, ಅವನು 1 ಅವರ್ ಅಂತಾನೆ. ಅಂದರೆ ಇದರಲ್ಲಿ ಎಂಡ್ ಇಲ್ಲ. ಇದೂ ಒಂದು ದುಡ್ಡಿನ ಥರ. ಒಂದು ಟೈಮ್ ಇತ್ತು 15,000 ರೂಪಾಯಿ ಸಂಬಳ ಅಂದ್ರೆ ಅಯ್ಯೋ 15,000 ಅಂತ. ಆಮೇಲೆ 15,000 ಬಂದ ಮೇಲೆ ಅನಿಸುತ್ತೆ 15 ಕಡಿಮೆ ಆಗ್ತಾ ಇದೆಯಪ್ಪ, ಒಂದು 30 ಇದ್ರೆ ನಾನು ಹ್ಯಾಪಿ ಇರ್ಬೋದು ಅಂತ. 30 ಸ್ಯಾಲ್ರಿ ಆಗುತ್ತೆ, ಅವಾಗ ಅನಿಸುತ್ತೆ 30 ಕಡಿಮೆ ಆಗ್ತಾ ಇದೆ, 50 ಇದ್ರೆ ಒಳ್ಳೇದು ಅಂತ. 50 ಬಂದಮೇಲೆ 1 ಲಕ್ಷ, 1 ಲಕ್ಷ ಬಂದಮೇಲೆ 5 ಲಕ್ಷ, 5 ಲಕ್ಷ ಬಂದ್ಮೇಲೆ 10 ಲಕ್ಷ. ಹೇಗೆ ದುಡ್ಡಿನಲ್ಲಿ ಮನುಷ್ಯಗೆ ಸಮಾಧಾನ ಇಲ್ಲ, ಆ ಥರನೇ ಕಾಮನಲ್ಲಿನೂ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಸಮಾಧಾನ ಅಂತ ಇರಲ್ಲ. ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಪಡಿಬೇಕಂತ ಇಚ್ಛೆ ಇರೋದೆ. ಆವಾಗ ಇದು ಅಫ್ರೋಡಿಯಾಸಿಕ್ ಅಥವಾ ಕಾಮೋತ್ತೇಜಕ ಚಿಕಿತ್ಸೆ. ಇವಾಗ ಅಫ್ರೋಡಿಯಾಸಿಕ್ ಅಂದರೆ ಏನು? ಮೆಡಿಕಲ್ ಟರ್ಮಿನಾಲಜಿ ಅಂದರೆ ಪರ್ಟಿಕ್ಯುಲರ್ ಫುಡ್ ಇರ್ಬೋದು, ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಇರ್ಬೋದು, ಪರ್ಟಿಕ್ಯುಲರ್ ಐಟಮ್ ಇರ್ಬೋದು, ಪರ್ಟಿಕ್ಯುಲರ್ ಮೆಡಿಸಿನ್ ಇರ್ಬೋದು. ಇದು ಆದಮೇಲೆ ತೊಗೊಂಡಾದ್ಮೇಲೆ ಮನುಷ್ಯನ ಕಾಮಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಅಫ್ರೋಡಿಯಾಸಿಕ್. ದ ಥಿಂಗ್ ಆರ್ ದ ಸಬ್ಸ್ಟೆನ್ಸ್ ವಿಚ್ ಇನ್ಕ್ರೀಸ್ ದ ಡಿಸೈರ್ ಫಾರ್ ಸೆಕ್ಸ್ ಈಸ್ ಅಫ್ರೋಡಿಯಾಸಿಕ್. ಇವಾಗ ಅಫ್ರೋಡಿಯಾಸಿಕ್ ಅತ್ತ ಕಾಮೋತ್ತೇಜಕ ಚಿಕಿತ್ಸೆ ಏನಿದೆಯಲ್ಲ, ಇದು ನೆಸೆಸಿಟಿ ಇದೆನಾ? ಇದು ನಿಜವಾಗಲೂ ಬೇಕಾ? ಸೊ ಆನ್ಸರ್ ಈಸ್ ಎಸ್. ಯಾಕಂದರೆ ಕಾಮ ಈ ಥರ ಇರುತ್ತೆ ಅಂದರೆ ಕಾಮಕ್ಕೆ ಎಂಡ್ ಇಲ್ಲ, ಮತ್ತು ಅದರಲ್ಲಿ ತಪ್ಪು ಏನಿಲ್ಲ. ಸೆಕ್ಸ್ ಹೇಗಿರ್ಬೇಕಂದ್ರೆ ಬರೀ ನಿಮಗೆ ಸಮಾಧಾನ ಆಗಬಾರ್ದು, ನಿಮ್ಮ ಪಾರ್ಟ್ನರ್ಗೂ ಸಮಾಧಾನ ಆಗಬೇಕು. ಯಾವಾಗ ನಾವು ಶೀಘ್ರಸ್ಖಲನ ಬಗ್ಗೆ ಮಾತಾಡಿದಾಗ, ಶೀಘ್ರಸ್ಖಲನ ಅಥವಾ ಪ್ರೀಮೇಚರ್ ಎಜಾಕ್ಯುಲೇಷನ್ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಇಫ್ ಯು ಆರ್ ಏಬಲ್ ಟು ಹ್ಯಾವ್ ಎ ಸೆಕ್ಸ್ ಆರ್ ಇಂಟರ್ಕೋರ್ಸ್ ಮೋರ್ ದೆನ್ ಎ ಮಿನಿಟ್, ಇಟ್ ಈಸ್ ಕಾಲ್ಡ್ ಏನಿದೆಯಲ್ಲ, ಅವನು ವಿದಿನ್ 1 ಮಿನಿಟ್ ಒಳಗಡೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ, ಪ್ರೀಮ್ಯಾಚುರ್ ಎಜಾಕ್ಯುಲೇಷನ್ ಆಗ್ತಾ ಇದೆ. 1 ಮಿನಿಟ್ಗಿಂತ ಜಾಸ್ತಿ ಆದರೆ ಅದು ಪ್ರೀಮ್ಯಾಚುರ್ ಎಜಾಕ್ಯುಲೇಷನ್ ಇಲ್ಲ ಅಂತ. ಬಟ್ ಟೆಕ್ನಿಕಲಿ ವಿಚಾರ ಮಾಡಿದ್ರೆ, ಅಥವಾ ನನ್ನ ಪರ್ಸನಲ್ ಫೀಲಿಂಗ್ ಏನಿದೆ ಅಂದರೆ, 1 ನಿಮಿಷದಲ್ಲಿ ನಮ್ಮ ಪುರುಷಕ್ಕೆ ಸಮಾಧಾನ ಆಗಲ್ಲ ಅಥವಾ ಮಹಿಳೆಯರಿಗೂ ಸಮಾಧಾನ ಆಗಲ್ಲ, ಸ್ಪೆಷಲಿ ಲೇಡೀಸ್ಗೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನೈಸರ್ಗಿಕ ಅವ್ರ ಪ್ರಕೃತಿ ಆ ಥರ ಇದೆ. ಪುರುಷತ್ ಕಾಮ ಇಚ್ಛೆ ಒಂದು ಬೆಂಕಿ ಥರ, ಹಿಂಗೆಲ್ಲೋ ಬೆಂಕಿ ಹಾಕ್ಬಿಟ್ಟು ಭಗಭಗವ ಅಂತ ಒಂದು ಫಾಸ್ಟಾಗಿ ಅದು ಬೆಳೀತಾ ಹೋಗುತ್ತೆ. ಬಟ್ ಮಹಿಳೆಯರ ಕಾಮಶಕ್ತಿ ಪುರುಷರ ಥರ ಇರಲ್ಲ. ಅದು ಹೇಗಂದರೆ ಒಂದು ನೀರು ಥರ, ಒಂದು ಹಳ್ಳ ಆಗಲಿ, ಒಂದು ನದಿ ಆಗಲಿ, ಸ್ಲೋಲಿ ಹೇಗೆ ನೀರು ಹೋಗ್ತಾ ಇರುತ್ತೆ ನೋಡಿ, ಆ ಥರನೇ ಮಹಿಳೆಯರ ಕಾಮಿಚ್ಛೆ ಸ್ಲೋಲಿ ಪೀಕ್ನಲ್ಲಿ ಹೋಗುತ್ತೆ. ಆವಾಗ ನೀವು ಡೆಫಿನೇಷನ್ ಪ್ರಕಾರ ನಾನು ಚೆನ್ನಾಗಿದ್ದೀನಿ, ನಾನು 1 ನಿಮಿಷಕ್ಕಿಂತ ಜಾಸ್ತಿ ಸೆಕ್ಸ್ ಮಾಡ್ತೇನೆ, ಸೊ ನನಗೆ ಯಾವುದೋ ರೀತಿ ಪ್ರೀಮೇಚರ್ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿರ್ಬೋದು. ಬಟ್ ಸೆಕ್ಸ್ ಅಂದರೆ ಪರ್ಟಿಕ್ಯುಲರ್ 1 ಪರ್ಸನ್ ಇಚ್ಛೆ ಇಲ್ಲ, ಇದು ಇಬ್ಬರಿಗೂ ಅಷ್ಟೇ ಸಮಾಧಾನ ಆಗಬೇಕು, ಇಬ್ಬರಿಗೂ ಅಷ್ಟೇ ತೃಪ್ತಿ ಆಗಬೇಕು. ಸೊ ಇಬ್ಬರಿಗೂ ಅಷ್ಟೇ ತೃಪ್ತಿ ಆಗಬೇಕಂದ್ರೆ ಆವಾಗ ಇದು ಕಾಮ ಚಿಕಿತ್ಸೆ ಅಥವಾ ಕಾಮೋತ್ತೇಜಕ ಚಿಕಿತ್ಸೆ ಅಂತ ಬರುತ್ತೆ. ಇದು ಮಹಿಳೆಯರಿಗೂ ಇರ್ಬೋದು, ಪುರುಷರಿಗೂ ಇರ್ಬೋದು. ಇದು ಏನಂದರೆ ಬರೇ ಕಾಮ ಉತ್ತೇಜಕ ಔಷಧಿ ಪುರುಷರೇ ತಗೋಬೇಕು ಅಂತ ಆ ಥರ ಏನಿಲ್ಲ, ಮಹಿಳೆಯರು ತಗೋಬೋದು. ಬಟ್ ಇದು ನಮ್ಮ ಇಂಡಿಯನ್ ಸೊಸೈಟಿ ಮೇಲ್ ಡಾಮಿನೇಟಿಂಗ್ ಸೊಸೈಟಿ. ಆವಾಗ ಒಂದೊಂದು ರಾಜ ಆಗಲಿ, ಒಂದೊಂದು ಊರು ಸಾಹುಕಾರ ಆಗಲಿ, ಊರು ಗೌಡ್ರಾಗಲಿ, ಅಥವಾ ಊರಿನಲ್ಲಿ ಯಾರು ಸ್ವಲ್ಪ ಶ್ರೀಮಂತಿದ್ದಾನೆ, ಅವನು ಒಂದೊಂದು ಟೈಮ್ನಲ್ಲಿ 2-3 ಹೆಂಡ್ರನ್ನ ಮೇಂಟೈನ್ ಮಾಡಬೇಕಾಗಿತ್ತು.
ಆವಾಗ ಅವ್ರ ಬಲ ಜಾಸ್ತಿ ಮಾಡಬೇಕಂತ ಆ ಕಾಲದಿಂದ, ಪುರಾತನ ಕಾಲದಿಂದ ಸರ್ಟನ್ ಹರ್ಬ್ಸು, ಸರ್ಟನ್ ಮೆಡಿಸಿನ್ಸು, ಸರ್ಟನ್ ಫುಡ್ಸು ಅವ್ರ ಡೈಟ್ನಲ್ಲಿ ಜಾಸ್ತಿ ತಗೋತಿದ್ರು. ಅದರಿಂದ ಅವ್ರದ್ದು ಕಾಮಿಚ್ಛೆ ಜಾಸ್ತಿ ಇರ್ತಿತ್ತು, ಸೇರುವಾಗ ಟೈಮು ಜಾಸ್ತಿ ಆಗ್ತಿತ್ತು. ಸೊ ಇದು ನಿಜವಾಗ್ಲೂ ಈ ಚಿಕಿತ್ಸೆ ವರ್ಕ್ ಆಗುತ್ತಾ? ಇದು ಸೈಂಟಿಫಿಕ್ಕಾ? ಇದರ ಹಿಂದ್ಗಡೆ ಏನಾದರೂ ರಿಸರ್ಚ್ ಇದೆನಾ, ಅಥವಾ ಇದು ಜಸ್ಟ್ ಒಂದು ಪ್ಲಾಸಿಬೋ ಟ್ರೀಟ್ಮೆಂಟಾ? ನಿಮ್ಗೆ ನಾನಾ ಪ್ರಕಾರ ಮೈಂಡ್ನಲ್ಲಿ ಒಂದು ಕ್ವಶನ್ಸ್ ಬರುತ್ತೆ. ನಿಜವಾಗ್ಲೂ ವರ್ಕ್ ಆಗುತ್ತೆ ಇಲ್ಲ ಅಂತ ಇದ್ರ ಬಗ್ಗೆ ನಾನು ಸ್ವಲ್ಪ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ನಾವೇನು ಹೇಳ್ತೀವಿ ನೋಡಿ, ಆ ಥರ ಹೇಳ್ತೀನಿ. ಏನಂದರೆ, ಆಯುರ್ವೇದನಲ್ಲಿ ಯಾವಾಗ ಚಿಕಿತ್ಸಾ ಸ್ಥಾನ, ಚರಕ ಸಂಹಿತಾನಲ್ಲಿ ಬೇರೆ ಬೇರೆ ಸ್ಥಾನದನ್ನು ಬರೆದಿದ್ದಾರೆ. ಅಂದರೆ ಒಂದು ನಿಧಾನ ಸ್ಥಾನ, ಓಕೆನಾ, ಒಂದು ಕಲ್ಪಸ್ಥಾನ, ಈ ಥರ 8 ಸ್ಥಾನ ಬರೆದಿದ್ದಾರೆ. ಒಂದು ಡಿಫರೆಂಟ್ ಸೆಕ್ಟ್. ಅದರಲ್ಲಿ ಚಿಕಿತ್ಸಾ ಸ್ಥಾನ ಪರ್ಟಿಕ್ಯುಲರ್ ವಿಷಯ ಬಗ್ಗೆ, ಕಾಯಿಲೆ ಬಗ್ಗೆ ಚಿಕಿತ್ಸೆ ಯಾವಾಗ ಚರಕ ಋಷಿ ಮುನಿಗಳು ಬರುವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ್ಯಕ್ಚುಲಿ ಜ್ವರ ಚಿಕಿತ್ಸೆ ಬರೋಕ್ಕಿಂತ ಮುಂಚೆನೆ ರಸಾಯನ ಮತ್ತು ವಾಜೀಕರಣ ಚಿಕಿತ್ಸೆ ಬರೆದಿದ್ದಾರೆ. ನೀವು ಆಯುರ್ವೇದನಲ್ಲಿ 8 ಥರ ಸ್ಪೆಷಾಲಿಟಿ ಹೇಳಿದ್ದಾರೆ. ಹೇಗೆ ಮಾಡರ್ನ್ ಮೆಡಿಸಿನಲ್ಲಿ ಪೀಡಿಯಾಟ್ರಿಕ್ಸ್ ಅಂದರೆ ಮಕ್ಕಳ ಡಾಕ್ಟರ್ ಇರ್ತಾರೆ, ಆಮೇಲೆ ಒಂದು ಸರ್ಜರಿ ಡಿಪಾರ್ಟ್ಮೆಂಟ್ ಅಂದರೆ ಅಲ್ಲಿ ಆಪರೇಷನ್ಸ್ ಆಗುತ್ತೆ, ENT ಡಿಪಾರ್ಟ್ಮೆಂಟ್ ಅಂದರೆ ಕಣ್ಣು ಮೂಗು ಕಿವಿಗೆ ಡಾಕ್ಟರ್ ಇರ್ತಾರೆ, ಒಂದು ಗೈನಿಕಾಲಜಿಸ್ಟ್ ಆಬ್ಸ್ಟೆಟ್ರಿಷಿಯನ್ ಅಂದರೆ ಸ್ತ್ರೀ ರೋಗ ಸಂಬಂಧಪಟ್ಟ ಡಾಕ್ಟರ್ ಇರ್ತಾರೆ. ಆ ಥರನೇ ಆಯುರ್ವೇದನಲ್ಲಿ 8 ಬ್ರಾಂಚಸ್ ಹೇಳಿದ್ದಾರೆ. ಫಸ್ಟು ಕಾಯ ಚಿಕಿತ್ಸಾ ಅಂದರೆ ಮೆಡಿಸಿನಲ್ ಮ್ಯಾನೇಜ್ಮೆಂಟ್, ಔಷಧಿ ಕೊಟ್ಬಿಟ್ಟು ಚಿಕಿತ್ಸೆ ಮಾಡೋದು. ಆಮೇಲೆ ಎರಡನೇದು ವೃಷ್ಯ ಅಂದರೆ ಏನಂದರೆ ಆಫ್ರೋಡಿಯಾಸಿಕ್ ಅಂದರೆ ಕಾಮ್ ಉತ್ತೇಜನೆ ಮಾಡೋದು ಚಿಕಿತ್ಸೆ. ಈ ಥರ ಕೌಮಾರ ವೃತ್ತ ಅಂದರೆ ಮಕ್ಕಳ ಟ್ರೀಟ್ಮೆಂಟ್ ಇರುತ್ತೆ. ಅಗದ ತಂತ್ರ ಅಂದರೆ ಮತ್ತದು ನಾರ್ಕೋಟಿಕ್ಸು ಮತ್ತು ಬೇರೆ ಬೇರೆ ಚಿಕಿತ್ಸೆ ಆಗಿ ಇರುತ್ತೆ. ಬೇರೆ ಬಗ್ಗೆ ನಾನು ಇವಾಗ ನಂದು ಟಾಪಿಕ್ ಏನಂದ್ರೆ ವೃಷ್ಯ ಚಿಕಿತ್ಸೆ ಅಥವಾ ಆಫ್ರೋಡಿಯಾಸಿಕ್. ಸೊ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ಯಾಕಂದರೆ ಆಯುರ್ವೇದ ಏನು ಸೈನ್ಸ್ ಇದೆಯಲ್ಲ, ಇದು ಯಾವುದೋ ಮೈಕ್ರೋಸ್ಕೋಪ್ ನೋಡಿಬಿಟ್ಟು ಅಥವಾ ಯಾವುದೋ ಮಷಿನ್ನಲ್ಲಿ ಟೆಸ್ಟಿಂಗ್ ಮಾಡಿಬಿಟ್ಟು ಅಥವಾ ಯಾವುದೋ ಇಲಿಗೆ ಇಂಜೆಕ್ಷನ್ ಕೊಟ್ಟು ಮಾಡಿದ ಸೈನ್ಸ್ ಇಲ್ಲ. ಇದರದ್ದು ಉತ್ಪತ್ತಿನೇ ಏನಿದೆಯಲ್ಲ ಬ್ರಹ್ಮದಿಂದ ಬಂದಿದೆ ಅಂತ ಹೇಳಿದಿರ್ತಾರೆ. ಇದು ಸೈನ್ಸ್ ಏನಿದೆ ನೋಡಿ, ಎಷ್ಟೋ ಪೇಷಂಟ್ ಮೇಲೆ ಔಷಧಿ ಕೊಟ್ಬಿಟ್ಟು ಅವ್ರು ಬಂದಿದ್ದನ್ನ ರಿಸಲ್ಟ್ಸ್ನ ಫೈಂಡಿಂಗ್ ಆಗಿ ಬರೆದಿದ್ದಾರೆ. ಸೊ ಇಟ್ ಈಸ್ ಮೋರ್ ಪ್ರಾಕ್ಟಿಕಲ್ ಬೇಸ್ಡ್ ಸೈನ್ಸ್, ಪ್ರಾಕ್ಟೀಸ್ ಬೇಸ್ಡ್ ಸೈನ್ಸ್. ಸರ್, ಇದು ತಿಂದರೆ ನನಗೆ ಏನಾದರೂ ಸೈಡ್ ಎಫೆಕ್ಟ್ ಆಗಬಹುದಾ? ನಾನು ಒಂದು ಕ್ವಶನ್ ಕೇಳ್ತೀನಿ. ತಾವು ದಿನ ಊಟ ಮಾಡ್ತೀರಾ? ದಿನ ಮೆಂತ್ಯ ಸೊಪ್ಪು ತಿಂತೀರಾ? ದಿನ ಪಾಲಕ್ ಸೊಪ್ಪು ತಿಂತೀರಾ? ದಿನ ಹಾಲು ಕುಡಿತೀರಾ? ದಿನ ತುಪ್ಪ ತಿಂತೀರಾ? ದಿನ ಇಡ್ಲಿ ತಿಂತೀರಾ? ಅದರದಿಂದ ಏನಾದರೂ ಸೈಡ್ ಎಫೆಕ್ಟ್ ನಮಗಾಗುತ್ತಾ? ಪ್ರೊವೈಡೆಡ್ ಅದು ಊಟ ಇರಲಿ ಆಹಾರ ಇರಲಿ ಅದರದ್ದೇ ಅಂತ ಒಂದು ಸೀಮೆ ಅಂತ ಇರುತ್ತೆ. ನೀವು ದಿನ 2 ರೊಟ್ಟಿ ತಿನ್ನೋರು 2 ತಿಂದ್ರೇ ನಿಮಗೆ ಜೀರ್ಣ. ಅದು ನಾನು 10 ರೊಟ್ಟಿ ತಿಂತೀರಂದ್ರೆ ಅಜೀರ್ಣ. ಆಯುರ್ವೇದನಲ್ಲಿ ಏನು ಹೇಳಿದಾರೆ ಅಂದರೆ, ವಿಷಾನು ಕಡಿಮೆ ಮಾತ್ರೆಯಲ್ಲಿ ತಗೊಂಡ್ರೆ ಅದು ಅಮೃತ. ಅದೇ ರೀತಿ ಅಮೃತನು ಜಾಸ್ತಿ ರೂಪಾಂತರದಲ್ಲಿ ತಗೊಂಡ್ರೆ ಅದು ವಿಷ. ಸೊ ಇದು ಹೇಗೆಂದರೆ ನೀವು ಯೂಸ್ ಮಾಡಾದ ಮೇಲೆ ಡಿಪೆಂಡು. ಸೊ ನೀವು ಸರಿಯಾಗಿ ಯೂಸ್ ಮಾಡಿದ್ರೆ, ಸರಿಯಾದ ಎಕ್ಸ್ಪರ್ಟ್ನ ಸಲಹೆ ಪ್ರಕಾರ ಯೂಸ್ ಮಾಡಿದ್ರೆ ಇದು ಅಮೃತ. ಬಟ್ ಅದೇ ರೀತಿ ನಾನು ನನ್ನ ಮನಸ್ಸು ಪ್ರಕಾರ ಮಾಡ್ತೀನಿ, ನನ್ನ ಮನಸ್ಸು ಪ್ರಕಾರ ಯೂಸ್ ಮಾಡ್ತೀನಿ ಅಂದರೆ ಅದು ವಿಷ. ಮೊನ್ನೆ ನನಗೆ ಒಂದು 78 ವರ್ಷ ತಾತ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಅವ್ರ ಸೌಂಡ್ನಲ್ಲಿನೇ ಕೇಳಬರ್ತದ್ದು ವಯಸ್ಸಾಗಿದೆ ಅಂತ. ಡಾಕ್ಟರೇ, ತಮಗೆ ಒಂದು ವಿಷಯ ಕೇಳಬೇಕು. ಕೇಳಿ ಸರ್. ನನಗೆ 78 ವರ್ಷ, ಹಾರ್ಟ್ನಲ್ಲಿ ಒಂದು ಸ್ಟೆಂಟ್ ಇದೆ, ಶುಗರು ಇದೆ, BP ಇದೆ,
ಕಾಲ್ಗೆ ಸ್ವಲ್ಪ ಊತ ಬಂದಿದಿರುತ್ತೆ, ಕಾಮ ಇಚ್ಛೆ ಅವಾಗವಾಗ ಆಗುತ್ತೆ, ನಾನು ವಾ ಡಾಟ್ 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 ಟ್ಯಾಬ್ಲೆಟ್ ತಗೋಬಹುದಾ, ಅಥವಾ ಈ ಥರ ಮೆಡಿಕಲ್ನಲ್ಲಿ ಕೊಡೋ ಟ್ಯಾಬ್ಲೆಟ್ ತಗೋಬಹುದಾ? ನಾನು ಸ್ಟ್ರೇಟ್ ಆಗಿ ಹೇಳಿದೆ ಬೇಡ ಸರ್. ಒಂದು 78 ಇಯರ್ ಏಜು, ಎರಡನೇದು ಮಲ್ಟಿಪಲ್ ಕೋಮಾರ್ಬಿಡಿಟೀಸ್ ಯಾವಾಗ ಹೇಳ್ತಿದ್ರ, ಇನ್ಕ್ಲೂಡಿಂಗ್ ಸ್ಟೆಂಟ್ ಇದೆ, ಪಾದ ಊತ ಬರ್ತಾ ಇದೆ ಅಂದರೆ ಆಲ್ರೆಡಿ ನಿಮ್ಮ ಹಾರ್ಟು ಮತ್ತು ಕಿಡ್ನಿ ಫಂಕ್ಷನ್ ಕಾಂಪ್ರಮೈಸ್ಡ್ ಇದೆ. ಈ ಕಂಡೀಷನಲ್ಲಿ ವೈಗ್ರಾ ತೊಗೊಂಡ್ರೆ ಅದರದ್ದು ಅಡ್ಡ ಪರಿಣಾಮ ಅಥವಾ ಸೈಡ್ ಎಫೆಕ್ಟ್ ಹಾರ್ಟ್ ಮೇಲೆ ಬರ್ಬೋದು, ಇನ್ಕ್ಲೂಡಿಂಗ್ ಹಾರ್ಟ್ ಅಟ್ಯಾಕ್ ಕೂಡ ಬರ್ಬೋದು, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತಾರೆ ಅದನ್ನು ಬರಬಹುದು. ಬೇಡ, 78 ವರ್ಷ ಇದ್ದೀರಾ, ಆರಾಮಾಗಿ ಇರಿ ಅಂತ ಹೇಳಿದೆ. ಸೊ ಈಗ ಏನಂದರೆ ಸೈಡ್ ಎಫೆಕ್ಟ್ ಬಗ್ಗೆ ಯಾವಾಗ ಮಾತಾಡುವಾಗ ನೀವು ಹೇಗೆ ಯೂಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹಾಗಾದರೆ ಪರ್ಟಿಕ್ಯುಲರ್ ಆ ಫುಡ್ ಏನೇನು, ನಾನು ಏನೇನು ಫುಡ್ ತಿನ್ಬೋದು, ಇದನ್ನ ಜಾಸ್ತಿ ಮಾಡಬಹುದು ಕಾಮಿಚ್ಛೆನ. ಆಯುರ್ವೇದನಲ್ಲಿ ಅಷ್ಟಾಂಗ ಸಂಗ್ರಹ ಅಂತ ಒಂದು ಬುಕ್ ಇದೆ, ಆಚಾರ್ಯ ವಾಗ್ಭಟ್ ಅವರು ಬರೆದಿದ್ದಾರೆ. ಅದು ಏನಂದರೆ 13ನೇ ಅಧ್ಯಾಯ, ಅದರಲ್ಲಿ ಆಗ್ರ ಸಂಗ್ರಹಣೀಯ ಅಧ್ಯಾಯ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವ ಪರ್ಟಿಕ್ಯುಲರ್ ಸೆಕ್ಟ್ನಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಕಾಳುಗಳು, ಎಲ್ಲ ಕಾಳುಗಳು ಉತ್ತಮ, ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಹೆಸರು ಕಾಳು ಶ್ರೇಷ್ಠ. ಫ್ರೂಟ್ಸ್ನಲ್ಲಿ, ಡ್ರೈ ಫ್ರೂಟ್ಸ್ನಲ್ಲಿ ಎಲ್ಲಾನೇ ಉತ್ತಮ, ಅದರಲ್ಲಿ ದ್ರಾಕ್ಷ ಶ್ರೇಷ್ಠ. ಎಲ್ಲ ತುಪ್ಪ ಓಕೆ, ಅದರಲ್ಲಿ ನಾಟಿ ಹಸು ತುಪ್ಪ ಶ್ರೇಷ್ಠ. ಈ ಥರ ಅವರ ಅಗ್ರಸಂಗ್ರಹಣಿ ಅಧ್ಯಯನದಲ್ಲಿ ಥೌಸಂಡ್ಸ್ ಆಫ್ ಫಾರ್ಮುಲೇಸ್ ಹೇಳಿದ್ದಾರೆ. ಅದರಲ್ಲಿ ಸೆಕ್ಸ್ ಜಾಸ್ತಿ ಮಾಡಕ್ಕೆ ಏನೇನು ಹೇಳಿದ್ದಾರೆ ಅಂದರೆ ಫುಡ್ನಲ್ಲಿ ಮಾಷ ಅಂದರೆ ಉದ್ದಿನ ಬೇಳೆ, ಸೆಕ್ಸ್ಗೆ ತುಂಬ ಒಳ್ಳೆಯದು. ಆಮೇಲೆ ಹೆಸರು ಬೇಳೆ ಸೆಕ್ಸ್ಗೆ ಒಳ್ಳೆಯದು, ನುಗ್ಗೆಕಾಯಿ ಸೆಕ್ಸ್ಗೆ ಒಳ್ಳೆಯದು, ನಾಟಿ ಹಸು ತುಪ್ಪ, ದ್ರಾಕ್ಷ ಅಂದರೆ ನಿಮಗೆ ಕಿಸ್ಮಿಸ್ ಬರುತ್ತಲ್ಲ, ಒಣ ದ್ರಾಕ್ಷ ಅದು. ಜೊತೆಗೆ ಎಲ್ಲ ಆಹಾರ ಅದರಲ್ಲಿ ಏನಿದೆ ಸ್ವಲ್ಪ ಹಸಿ ತರಕಾರಿಗಳು ಜಾಸ್ತಿ ಇರಬೇಕು, ಜೊತೆಗೆ ಹಣ್ಣುಗಳು ಜಾಸ್ತಿ ಇರಬೇಕು. ಹಣ್ಣುಗಳಲ್ಲಿ ಸ್ವಲ್ಪ ಯೆಲ್ಲೋ ಮತ್ತು ರೆಡ್ ಕಲರ್ ಹಣ್ಣುಗಳು, ತರಕಾರಿಗಳಲ್ಲಿ ಹಸಿ ತರಕಾರಿಗಳು, ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್, ಹಾಲು ಮತ್ತು ಹಾಲು ಪದಾರ್ಥಗಳು, ಇವೆಲ್ಲ ಸೆಕ್ಸ್ಗೆ ಒಳ್ಳೆಯದು. ಅದರ ಜೊತೆಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಏಲಕ್ಕಿ, ಲವಂಗ, ಜೇನುತುಪ್ಪ, ಇದು ಎಲ್ಲ ನಿಮ್ಮ ಫುಡ್ನಲ್ಲಿ ರೆಗ್ಯುಲರ್ ಆಗಿ ಆ್ಯಡ್ ಮಾಡಬೇಕು. ಇವೆಲ್ಲ ಸೆಕ್ಸ್ಗೆ ಒಳ್ಳೆಯದು. ಸೊ ಇದು ಆಯ್ತು ಆಹಾರ. ಇವಾಗ ಸರ್ಟನ್ ಮೆಡಿಸಿನ್ ಹರ್ಬ್ಸ್ ಪ್ರೂವನ್ ಇದೆ, ಎಷ್ಟೋ ಪುರಾತನ ಕಾಲದಿಂದ ಯೂಸ್ ಮಾಡ್ತಾ ಇದ್ದಾರೆ. ಅದು ಅಶ್ವಗಂಧ ಇರಬಹುದು, ಅದು ಸಫೇದ್ ಮುಸಲಿ ಇರಬಹುದು, ಅದು ಕೌಂಚ ಬೀಜ ಇರಬಹುದು, ಶೀಲಾಜೀತ್ ಇರಬಹುದು. ಇವೆಲ್ಲ ಮೆಡಿಸಿನ್ ತಾವು ಒಂದು ಆಯುರ್ವೇದಿಕ್ ಡಾಕ್ಟರ್ನ ಸಲಹೆ ಪಡ್ಕೊಂಡು ತೊಗೊಳ್ಬಹುದು, ಇದರಲ್ಲಿ ತಪ್ಪು ಏನೂ ಇಲ್ಲ. ಜೊತೆಗೆ ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡಿದಾಗ, ಸಪ್ಲಿಮೆಂಟ್ಸ್ನಲ್ಲಿ ಯಾವ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ನಲ್ಲಿ ಆರ್ಜಿನಿನ್ ಅಂಶ ಜಾಸ್ತಿ ಇರುತ್ತೆ, ಎಲ್ ಕಾರ್ಟಿನಿನ್ ಅಂತ ಅಂಶ ಜಾಸ್ತಿ ಇರುತ್ತೆ, ಜಿಂಕ್ ಅಂಶ ಜಾಸ್ತಿ ಇರುತ್ತೆ, ಸಿಟ್ರುಲಿನ್ ಅಂಶ ಜಾಸ್ತಿ ಇರುತ್ತೆ, ಆ ಪರ್ಟಿಕ್ಯುಲರ್ ಫುಡ್ ಸಪ್ಲಿಮೆಂಟ್ ಆಗಲಿ ಮೆಡಿಸಿನಲ್ ಸಪ್ಲಿಮೆಂಟ್ ಆಗಲಿ ತಾವು ತಗೋಬಹುದು. ಸೊ ಅಫ್ರೋಡಿಯಾಸಿಕ್ ಚಿಕಿತ್ಸೆ ಅಂದರೆ ಇದ್ದಿದ್ದ ಪವರ್ನ ಮತ್ತೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು.
ಆಯುರ್ವೇದದಲ್ಲಿ ವಾಜೀಕರಣ ಚಿಕಿತ್ಸಾ ಅಂತ ಹೇಳಿದಾಗ ವಾಜಿವತ್ ಬಲ ಪ್ರಾಪ್ತ ಕರೋತಿ, ಅಂದರೆ ಒಂದು ಪರ್ಸನ್ಗೆ ಕುದುರೆ ತಲ ಬಲ ಬರಬೇಕಂದ್ರೆ ಈ ಚಿಕಿತ್ಸೆ ಮಾಡ್ಕೋಬೇಕು. ಇದರಲ್ಲಿ ಶೋಧನ ಮತ್ತು ಶಮನ ಅಂತ ಹೇಳಿದ್ದಾರೆ. ಶೋಧನ ಅಂದರೆ ಫಸ್ಟ್ ಬಾಡಿ ಪ್ಯೂರಿಫಿಕೇಶನ್ ಮಾಡಬೇಕು, ಪಂಚಕರ್ಮ ಮಾಡಿ, ಆಮೇಲೆ ಇಂಟರ್ನಲ್ ಮೆಡಿಸಿನ್ ತಗೋಬೇಕು. ರಸಾಯನ ಮತ್ತು ವಾಜೀಕರಣ ದ್ರವ್ಯಗಳು ಅದು ಸ್ವಲ್ಪ ಒಂದು ಎಕ್ಸ್ಪರ್ಟ್ ಪರ್ಸನ್ನು ಅವ್ರ ಸಲಹೆ ತೊಗೊಂಡ್ಬಿಟ್ಟು ತಗೋಬೋದು. ಬಟ್ ಇವಾಗ ಒಂದು ಅಫ್ರೋಡಿಯಾಸಿಕ್ ಟ್ರೀಟ್ಮೆಂಟ್ ಅಥವಾ ಕಾಮೋತ್ತೇಜಕ ಚಿಕಿತ್ಸೆ ಅಥವಾ ವಾಜೀಕರಣ ಚಿಕಿತ್ಸೆ ಅಂತ ಹೇಳಿದಾಗ ಒಂದು ಬೇಸಿಕ್ ಸಿನಾರಿಯೋ ನಾನು ಹೇಳಿದ್ದೀನಿ. ಇದು ಏನು, ಇದರದ್ದು ಬೆನಿಫಿಟ್ ಏನು, ಇದರದ್ದು ಇರುವ ಡೌಟ್ಸ್ಗಳೇನು, ಸೈಡ್ ಎಫೆಕ್ಟ್ಸ್ಗಳೇನು, ಏನೇನು ಆಹಾರ ತಗೋಬೇಕು, ಏನೇನು ಔಷಧಿ ತಗೋಬೇಕು, ಏನೇನು ಸಪ್ಲಿಮೆಂಟ್ ತಗೋಬೇಕು, ಈ ಎಲ್ಲ ವಿಷಯದಲ್ಲಿ ದೀರ್ಘವಾಗಿ ಮಾತಾಡಿದ್ದೀನಿ. ಪರ್ಟಿಕ್ಯುಲರ್ ಯಾವುದೋ ವಿಷಯ ಬಗ್ಗೆ ತಮಗೆ ತಿಳಿಬೇಕು, ಯಾವುದೋ ಕಾಯಿಲೆ ಬಗ್ಗೆ ತಮಗೆ ಕೇಳ್ಕೊಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ತಾವು ಇನ್ನವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ತಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.